ಭಾರತ ಪ್ರಾಚೀನ ಕಾಲದಿಂದಲೂ ತನ್ನದೇ ಆದ ಇತಿಹಾಸ, ಪರಂಪರೆ, ವೈಭವಗಳನ್ನು ಹೊಂದಿದ್ದು ಅವುಗಳು ಇಂದಿಗೂ ಉಳಿದುಕೊಂಡು ಬಂದಿವೆ. ವಿವಿಧ ಧರ್ಮ, ಭಾಷೆ, ಸಾಹಿತ್ಯ, ಸಂಸ್ಕೃತಿ, ಕಲೆ ಈ ಭೂಮಿಯ ಲಕ್ಷಣಗಳು. ಹರಪ್ಪ ಮತ್ತು ಮೊಹೆಂಜೊದಾರೋ ಭಾರತದ ಗತವೈಭವದ ಸಂಸ್ಕೃತಿಯನ್ನು ಹಾಗೂ ನಾಗರಿಕತೆಯನ್ನು ಸಾರುವ ನೆಲೆಗಳಾಗಿವೆ. ನಮ್ಮ ದೇಶದ ಸಾಂಬಾರ ಪದಾರ್ಥಗಳು ವಿಶ್ವ ವಿಖ್ಯಾತಿಯನ್ನು ಹೊಂದಿವೆ. ತಾಜ್ ಮಹಲ್ ಪ್ರಪಂಚದ 7 ವಿಸ್ಮಯಗಳಲ್ಲಿ ಒಂದು. ತಿರುಪತಿ, ಕಾಶಿ, ಶಿರಡಿ ಸಾಯಿಬಾಬಾ, ವಿವಿಧ ಧರ್ಮೀಯರು ಈ ನೆಲದಲ್ಲಿ ನೆಲೆಸಿ ದಕ್ಷಿಣ ಭಾರತದಲ್ಲಿ ಖ್ಯಾತಿ ಪಡೆದಿರುವ ಭವ್ಯ ಇತಿಹಾಸವನ್ನು ಹೇಳುವ ಪ್ರದೇಶಗಳಾಗಿವೆ. ವಿವಿಧ ಧರ್ಮೀಯರು ಈ ನೆಲದಲ್ಲಿ ನೆಲೆಸಿ ಅನೇಕ ರಾಜ ಮಹಾರಾಜರುಗಳು ಈ ಭೂಮಿಯಲ್ಲಿ ಆಳ್ವಿಕೆ ನಡೆಸಿದ್ದಾರೆ. ಅವರುಗಳು ತಮ್ಮದೇ ಆದ ಇತಿಹಾಸ, ಸಂಸ್ಕೃತಿ ಹಾಗೂ ಪರಂಪರೆಗಳನ್ನು ಬಿಟ್ಟು ಹೋಗಿದ್ದಾರೆ. ಆಕಾಶಸ್ಯಾಧಿಪೋ ವಿಷ್ಣುಃ ಅಗ್ನಿಶ್ಚೈವ ಮಹೇಶ್ವರಿ ವಾಯೋ ಸೂರ್ಯ ಕ್ಷಿತಿರಿಷಃ ಜೀವನಸ್ಯ ಗಣಾಧಿಪಃ. आकाशस्याधिपो विष्णुः अग्निश्चैव महेश्वरी वायो सूर्य क्षितिरिषः जीवनस्य गणाधिपः. ಮಂಡ್ಯ ಜಿಲ್ಲೆ, ಮೈಸೂರಿಂದ 25 ಕಿಲೋಮೀಟರ್ ಸರ್. ವೇಣುಗೋಪಾಲ ಸ್ವಾಮಿ ಇದೆ ಟೆಂಪಲ್ ಅಂತ. ಮುಳುಗಡೆ ಹೊಂದಿದ ದೇವಾಲಯವೇ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯ. ಕರ್ನಾಟಕದ ಭೂಪಟದಲ್ಲಿ ಮೈಸೂರು ಸುಂದರ ಸಾಂಸ್ಕೃತಿಕ ಶೈಕ್ಷಣಿಕ ನಗರ. ಅದು ತನ್ನದೇ ಆದ ಭವ್ಯ ಇತಿಹಾಸವನ್ನು ಹೊಂದಿದೆ. ಒಡೆಯ ಮನೆತನದ ಅರಸರುಗಳು ಮೈಸೂರನ್ನು ಆಳಿದವರು. ಇವರ ಆಳ್ವಿಕೆಯ ಕಾಲದಲ್ಲಿ ಕಲೆ, ಸಾಹಿತ್ಯ, ಸಂಗೀತ ಹಾಗೂ ಸಂಸ್ಕೃತಿಗಳು ಉತ್ತುಂಗಕ್ಕೇರಿದ್ದವು. ಏಷ್ಯಾದ ಮೊಟ್ಟ ಮೊದಲ ಕಾವೇರಿ ಜಲವಿದ್ಯುತ್ ಕೇಂದ್ರವು ಮೈಸೂರು ಅರಸರ ಕಾಣಿಕೆ. ಅರಮನೆ, ಚಾಮುಂಡಿ ಬೆಟ್ಟ, ಮೈಸೂರು ದಸರಾ, ಕೃಷ್ಣರಾಜ ಸಾಗರ ಹಾಗೂ ಬೃಂದಾವನಗಳು ಜನಮನ ತಣಿಸುವ ಕೇಂದ್ರಗಳಾಗಿವೆ. ಮೈಸೂರಿನಿಂದ ಈ ಪ್ರೇಕ್ಷಣೀಯ ದೇವಾಲಯದ ಕಡೆ ಹೊರಟರೆ ಕೃಷ್ಣರಾಜ ಸಾಗರದ ಮಾರ್ಗವಾಗಿ ಸಂಚರಿಸಬೇಕು. ಸುಮಾರು ಮುಕ್ಕಾಲು ಗಂಟೆಯ ಪ್ರಯಾಣ. ರಸ್ತೆಯ ಎರಡೂ ಕಡೆಗಳಲ್ಲಿಯೂ ಸುಂದರ ಸೊಬಗಿನ ಗಿಡಮರಗಳ ಸಾಲು. ಅಲ್ಲಲ್ಲಿ ಭತ್ತ, ತೆಂಗು, ಕಬ್ಬಿನ ಬೆಳೆಗಳನ್ನು ನಾವು ನೋಡುತ್ತಾ ಸಾಗುತ್ತೇವೆ. ಕನ್ನಂಬಾಡಿ ಅಂದ್ಬಿಟ್ಟು ಮಂಡ್ಯ ಜಿಲ್ಲೆ, ಮೈಸೂರಿಂದ 25 ಕಿಲೋಮೀಟರ್ ಸರ್.
ವೇಣುಗೋಪಾಲ ಸ್ವಾಮಿ ಇದೆ ಟೆಂಪಲ್ ಅಂದ್ಬಿಟ್ಟು. ವಿಗ್ರಹ ಏನಿಲ್ಲ ಅಲ್ಲಿ, ವಿಗ್ರಹ ಬೇರೆ ಮಾಡಿಸ್ತಾವ್ರೆ, ದೇವಸ್ಥಾನದವರು ಯಜಮಾನರು ಮಾಡಿಸ್ತಾ ಇದ್ದಾರೆ. ಅಲ್ಲಿ ಹಳೆ ವಿಗ್ರಹ ಇದ್ದದ್ದು ಬೇರೆ ಊರಲ್ಲಿದೆ, ಅದು ವೇಣುಗೋಪಾಲ ಸ್ವಾಮಿ ವಿಗ್ರಹ ಬೇರೆ ಊರಲ್ಲಿದೆ. ಯಾವ ಊರಲ್ಲಿದೆ? ನಾರ್ತ್ ಬ್ಯಾಂಕ್ ಅಂತ ಗ್ರಾಮ ಇದೆ, ಅಲ್ಲಿ ದೇವಸ್ಥಾನದಲ್ಲಿದೆ ಅದು ವಿಗ್ರಹ. ಸರ್ ಇದೇ ಹಳ್ಳಿಲಿ ಅಲ್ಲಿ ಅಂದರೆ ದೇವಸ್ಥಾನ ಹೊಳೆ ಮಗ್ಳಲ್ಲೇ ಇದ್ದದ್ದು, ನದಿ ಮಗ್ಳಲ್ಲೇ ದೇವಸ್ಥಾನ ಇದ್ದದ್ದು, ನದಿ ಒಳಗೆ. ಅಲ್ಲೇ ಮಗ್ಳಲ್ಲೇ ಅವರು ಜಮೀನು ಪರ್ಚೇಸ್ ಮಾಡಿ ಅಲ್ಲೇ ಕಟ್ತಾ ಇದ್ದಾರೆ. 1930ರ ವೇಳೆಗೆ ಕಟ್ಟಡದ ಕಾಮಗಾರಿ ಪೂರ್ಣಗೊಂಡಾಗ ಕಾವೇರಿ ನದಿಯ ದಡದಲ್ಲಿದ್ದ ಗ್ರಾಮಗಳು, ಫಲವತ್ತಾದ ಭೂಮಿ ಮತ್ತು ಪ್ರಸಿದ್ಧ ದೇವಾಲಯಗಳ ಕಟ್ಟಡಗಳು ಜಲಾವೃತಗೊಂಡವು. ಸುಮಾರು 7 ದಶಕಗಳ ಕಾಲ 60 ಅಡಿ ನೀರಿನಲ್ಲಿ ವೇಣುಗೋಪಾಲ ಸ್ವಾಮಿಯ ದೇವಾಲಯ ಮುಳುಗಿ ಹೋಗಿತ್ತು. ದೇವಾಲಯಗಳ ಮುಳುಗಡೆ ಗ್ರಾಮಕ್ಕೆ ಶಾಪವೆಂದು ಗ್ರಾಮಸ್ಥರ ಭಾವನೆಯಾಗಿತ್ತು. 2003ರಲ್ಲಿ ಭೀಕರ ಬರಗಾಲದಿಂದಾಗಿ ನದಿ ಹಾಗೂ ಅಣೆಕಟ್ಟೆಯ ನೀರು ಸಂಪೂರ್ಣವಾಗಿ ಬತ್ತಿ ಹೋಯಿತು. ಸುಮಾರು 50 ಎಕರೆಗಳಷ್ಟು ವಿಸ್ತೀರ್ಣದ ಭೂಪ್ರದೇಶದಲ್ಲಿ ನಿರ್ಮಿಸಲ್ಪಟ್ಟ ಹೊಯ್ಸಳರ ಕಾಲದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯ ಪೂರ್ಣ ಪ್ರಮಾಣದಲ್ಲಿ ಜನರಿಗೆ ಗೋಚರಿಸಿತು. ಗ್ರಾಮಸ್ಥರ ಅಭಿಲಾಷೆಯಂತೆ ಕೃಷ್ಣರಾಜ ಸಾಗರದ ಹಿನ್ನೀರಿನ ಹಿಂಭಾಗದ ವಿಸ್ತಾರವಾದ ಭೂಪ್ರದೇಶದಲ್ಲಿ, ಅಂದರೆ ಹೊಸ ಕನ್ನಂಬಾಡಿ ಗ್ರಾಮದಲ್ಲಿಯೇ ಹಿಂದಿನ ದೇವಸ್ಥಾನದ ರೀತಿಯಲ್ಲಿಯೇ ಯಥಾವತ್ತಾಗಿ ದೇವಾಲಯದ ಕಟ್ಟಡ ನಿರ್ಮಾಣ ಪ್ರಾರಂಭವಾಯಿತು. ದೇವಾಲಯದ ನಿರ್ಮಾಣಕ್ಕಾಗಿ ಹಳೆಯ ದೇವಾಲಯದ ಕೆತ್ತನೆಯ ಕಲ್ಲುಗಳನ್ನು, ಬೃಹತ್ ಕಂಬಗಳನ್ನು, ಅಂದವಾದ ವಿಗ್ರಹಗಳನ್ನು ಬಳಸಲಾಗಿದೆ. ನೀರಿನಲ್ಲಿ ಮುಳುಗಿ ಪಾಚಿ ಕಟ್ಟಿದ್ದ ಕಲ್ಲುಗಳನ್ನು ಶುಭ್ರಗೊಳಿಸಿ ನೋಡುಗರ ಮನಸೂರೆಗೊಳ್ಳುವ ರೀತಿಯಲ್ಲಿ ದೇವಾಲಯ ನಿರ್ಮಾಣವಾಯಿತು. ಮಹಾದ್ವಾರ, ಪ್ರಾಂಗಣ, ಪೌಳಿಗಳು, ಗರುಡಗಂಬ, ಗರ್ಭಗುಡಿ, ನವರಂಗ ಇವುಗಳೆಲ್ಲವೂ ಹಿಂದಿನ ದೇವಾಲಯವನ್ನೇ ನೆನಪಿಗೆ ತರುತ್ತವೆಂಬುದು ಆ ಭಾಗದ ಹಿರಿಯರ ಅನಿಸಿಕೆ. ದೇವಾಲಯವನ್ನು ಪೂರ್ವಾಭಿಮುಖವಾಗಿ ನಿರ್ಮಿಸಿದ್ದು ಕೃಷ್ಣರಾಜ ಸಾಗರದ ಹಿನ್ನೀರಿನ ಸೊಬಗನ್ನು ಸವಿಯುವಂತೆ ಮಾಡಿದೆ. ಈ ತಾಣ ಈಗಾಗಲೇ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ. ಗರ್ಭಗುಡಿಯಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿಯ ದೇವರ ಪ್ರತಿಮೆಯ ಪ್ರತಿಷ್ಠಾಪನಾ ಕಾರ್ಯ ಮಾತ್ರ ಬಾಕಿ ಉಳಿದಿದೆ.